ನಮಸ್ಕಾರ ಸ್ನೇಹಿತರೆ ನಾವೇನು ಎಸ್ ಬಿ ಐ IBPS ಬ್ಯಾಂಕ್ ಕ್ಲರ್ಕ್ ಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಸರಣಿ ಮಾಡ್ತಾ ಇದೀವಿ. ಎಸ್ ಬಿ ಐ ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡ್ತಾ ಇದೀವಿ. ಕ್ಲರ್ಕ್ದು ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಇರುತ್ತೆ. ಬನ್ನಿ, ಇದು 4ನೇ ವಿಡಿಯೋ. ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ನೋಡಿ, ಕಂಟಿನ್ಯೂಷನ್ ಇರುತ್ತೆ ಕ್ವಶನ್ಸ್ ಗಳು. ಹಾಗಾಗಿ ಕಂಪ್ಲೀಟ್ ಕ್ವಶನ್ಸ್ ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಪಜಲ್ಸ್ ಗಳಿದೆ, ತುಂಬಾ ಚೆನ್ನಾಗಿದೆ, ಡಿಸ್ಕಸ್ ಮಾಡೋಣ. ನೋಡಿ, ಇವೆಲ್ಲ ವಿಡಿಯೋಸ್ ಗಳು ಏನಿದೆ ನಾವು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು IBPS SBO ದ ಪ್ರೀವಿಯಸ್ ಇಯರ್ ಕ್ವಶನ್ ಮೆಮೊರಿ ಬೇಸ್ಡ್ ಎಲ್ಲ ವಿಡಿಯೋಸ್ ಗಳ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಓಕೆ, ಬನ್ನಿ, ನಾನು ತಡ ಮಾಡಿ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೇನೆ. ನೋಡಿ, ಇದೊಂದು ಪಜಲ್. ಇದು ಸರ್ಟನ್ ನಂಬರ್ ಆಫ್ ಪಜಲ್ಸ್ ಅಂದ್ರೆ ಎಷ್ಟು ನಂಬರ್ ಆಫ್ ಪರ್ಸನ್ಸ್ ಇನ್ ಎ ರೋ ಸಿಟ್ಟಿಂಗ್ ನಾರ್ತ್ ಫೇಸ್ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಎಷ್ಟು ಒಂದು ಗೊತ್ತಿಲ್ಲ. ಆ ತರ ಕ್ವಶನ್ ಇದು. ನಾರ್ತ್ ಮುಖ ಮಾಡ್ಕೊಂಡು ಒಂದು ಇಷ್ಟು ಜನ, 6 ಜನ 7 ಜನ, ಆ ತರ ಕ್ವಶನ್ ಬರುತ್ತೆ. ಇದು ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಎಷ್ಟೊಂದು ಗೊತ್ತಿಲ್ಲ, ನಾವು ಕಂಡುಹಿಡಿಯಬೇಕು. ಅಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಈ ಕನ್ನಡದಲ್ಲಿ ಉತ್ತರಕ್ಕೆ ಮುಖ ಮಾಡಿ ಸಾಲಿನಲ್ಲಿ ನಿರ್ದಿಷ್ಟ ಸಂಖ್ಯೆ ವ್ಯಕ್ತಿಗಳು ಕುಳಿತಿದ್ದಾರೆ, ಎಷ್ಟೊಂದು ಗೊತ್ತಿಲ್ಲ. ಇದನ್ನು ಓದಬೇಕು, ಸಾಲ್ವ್ ಮಾಡಬೇಕು. ಓಕೆ, ಮಾಡೋಣ. ಈಸಿ ಇರುತ್ತೆ, ಏನಿಲ್ಲ. ಓಕೆ, ನಾನು ಇಲ್ಲಿ ಇಂಗ್ಲಿಷ್ ಕ್ವಶನ್ ತಗೋತೀನಿ. ಕನ್ನಡ ಬೇಕಂದ್ರೆ ಕನ್ನಡದಲ್ಲಿ ಇಟ್ಕೊಳ್ಳಿ, ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವು ಕೂಡ ಪೆನ್ ಪೇಪರ್ ಇಟ್ಕೋಬೇಕು, ನೀವು ಮಾಡ್ಕೋಬೇಕು. ಫೈನ್ ಸರ್. ಈಗ ಈ ಕ್ವಶನ್ 2 ಕೇಸಲ್ಲಿ ಸಾಲ್ವ್ ಮಾಡೋಣ. ಕೇಸ್ 1, ಕೇಸ್ 2. ಆಯ್ತಾ? 2 ಕಡೆ. ಯಾಕಂದ್ರೆ ಯೂಶಲಿ ಪಜಲ್ಸ್ ಗಳು ಮಾಡ್ಬೇಕಾದ್ರೆ ಎರಡು, ಒಂದೊಂದ್ ಕಡೆ ಒಂದೊಂದು ಪಜಲ್ಸ್ ಗಳು ನಿಮ್ಗೆ 3 ಕೇಸ್ ಇರುತ್ತೆ. ನೀವು ಮೇನ್ಸ್ ಗಳಲ್ಲಿ 4 ಕೇಸ್ ಗಳನ್ನ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆ ತರ ಇರುತ್ತೆ ಆಪ್ಷನ್ಸ್ ಗಳು. ನೋಡಿ, ಈಗ ನಾವೇನ್ ಮಾಡೋಣ, ಓದ್ತಾ ಹೋಗೋಣ. ಎ ಸರ್ಟನ್ ನಂಬರ್ ಆಫ್ ಪರ್ಸನ್ಸ್ ಆರ್ ಸಿಟ್ಟಿಂಗ್ ಇನ್ ಅರೌಂಡ್ ಫೇಸಿಂಗ್ ನಾರ್ತ್ ಸೈಡ್. ನಾರ್ತ್ ಅಂದ್ರೆ ಈ ಮುಖ ಮಾಡ್ಕೊಂಡು ಹಿಂಗ್ ಕೂತಿದ್ದಾರೆ. ಓಕೆ, ಈ ಕಡೆ ಸೈಡ್. ಓಕೆ, 4 ಪರ್ಸನ್ಸ್ ಆರ್ ಸಿಟ್ ಬಿಟ್ವೀನ್ ಎಸ್ ಅಂಡ್ ಟಿ. ಬರ್ಕೋಬೇಕು. ಓಕೆ, 4 ಪರ್ಸನ್ಸ್ ಆರ್ ಸಿಟ್ ಬಿಟ್ವೀನ್ ಎಸ್ ಅಂಡ್ ಟಿ ಅಂತಿದೆ. ಓಕೆ, ಎಸ್ 1 2 3 4 ಟಿ ಇಲ್ಲಿ ಕೂತಿದ್ದಾನೆ. ಓಕೆ, ಇದನ್ನ ನೋಡಿ, ಇದು ಬೇಕಾದ್ರೆ ಹಿಂಗ್ ಕೂತ್ಕೋಬಹುದು, ಬೇಕಾದ್ರೆ ಹಿಂಗ್ ಕೂತ್ಕೋಬಹುದಲ್ವಾ ಸರ್? ಎಸ್, ಇಲ್ಲಿ 2ನೇ ಕೇಸ್ ಬರೀತೀನಿ. ಟಿ ಹಿಂಗ್ ಕೂತ್ಕೋಬಹುದು. 1 2 3 4 ಬಿಟ್ಟು ಎಸ್ ಈ ಕಡೆ ಕೂತ್ಕೋಬಹುದು. ಇವ್ರ ಬಲಗಡೆ, ಇವ್ರ ಎಡಗಡೆ ಹಿಂಗ್ ಕೂತ್ಕೋಬಹುದಲ್ವಾ? ಅದಕ್ಕೆ 2 ಕೇಸ್ ಮಾಡಿ ಅಂತ ಹೇಳದ್ ನಾನು. ಓಕೆ, ನೆಕ್ಸ್ಟ್. ಪಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ. ಟಿ ನ ಸೆಕೆಂಡ್ ಲೆಫ್ಟ್ ಅಂದ್ರೆ ಇದು, ರೈಟ್ ಅಂದ್ರೆ ಇದು. ನಿಮ್ಗೆ ಗೊತ್ತಲ್ಲ ಟಿ, ಯಾಕಂದ್ರೆ ಅವ್ರು ನಾರ್ತ್ ಸೈಡ್ ಈ ಮುಖ ಮಾಡ್ಕೊಂಡಿದ್ರೆ ಇದು ಬಲಭಾಗ, ಇದು ಎಡಭಾಗ. ಇದು ನಿಮ್ ಮುಖ ಇಲ್ಲಿ ಮಾಡ್ಕೊಂಡಿರೋ ನಾರ್ತ್ ಸೈಡ್, ಇದು ನಾರ್ತ್ ಡೈರೆಕ್ಷನ್ ಅಂದ್ರೆ ಬಲಭಾಗ ಇದು. ಓಕೆ, ಈಗ ಏನಿದೆ, ಪಿ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಪಿ ಅಂತಿದೆ. ಓಕೆ, ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಿರೋದು? ಓಕೆ, ಸೆಕೆಂಡ್ ಟು ದ ಲೆಫ್ಟ್ ಆಫ್ ಟಿ ಅಂದ್ರೆ ಪಿ ಎಲ್ ಬರ್ತಾನೆ, ಈ ಜಾಗದಲ್ಲಿ ಬರ್ತಾನೆ ಸೆಕೆಂಡ್ ಲೆಫ್ಟ್ ಅಲ್ವಾ? ಇಲ್ಲಿ ಪಿ ಎಲ್ ಬರ್ತಾನೆ, ಒಂದು ಬಿಟ್ಟು ಇಲ್ಲಿ ಬರ್ತಾನೆ ಪಿ, ಸೆಕೆಂಡ್ ಲೆಫ್ಟ್. ಓಕೆ, ಪಿ ಸಿಟ್ಸ್ ಫೋರ್ತ್ ಫ್ರಮ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ಸ್ ಆಫ್ ದ ರೋ. ಓಕೆ, ಒಂದು ಯಾವುದೋ ಎಂಡ್ ಇಂದ ಪಿ 4ನೇಯವನು. ನೋಡಿ, ಇಲ್ಲಿ ಪಿ ಇಲ್ಲಿದ್ದಾನೆ. 1 2 3 1 2 3 4ನೇಯವನು ಆಗ್ಬೇಕು. ಅರ್ಥ ಆಗ್ತಿದೆಯಲ್ಲ? ಈಗ ಈ ಕಂಡೀಷನ್ ನೋಡಿ, ಇಲ್ಲಿ 1 2 ಈ ಕಡೆ ಸೈಡ್ ಅಂತೂ ಆಗಕ್ ಚಾನ್ಸ್ ಇಲ್ಲ ಎಕ್ಸ್ಟ್ರೀಮು. ಯಾಕಂದ್ರೆ ಪಿ ಈ ಕಡೆ ಬಲಭಾಗ 1 2 3 4 5 6 7 ಜನ ಕೂತಿದ್ದಾರೆ. ಹಂಗಾರೆ ಇವನ್ ಎಡಭಾಗದಿಂದ 4ನೇವ್ ಇರಬೇಕು. ಅರ್ಥ ಆಗ್ತಿದೆಯಲ್ಲ? 1 2 3 ಎಡಭಾಗದಿಂದ ಅದೇ ಕೊಟ್ಟಿರೋದು. ಪಿ ಸಿಟ್ಸ್ ಫೋರ್ತ್ ಫ್ರಮ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್. ಈ ಕಂಡೀಷನ್ ಅಲ್ಲಿ ನಮ್ಗೆ ಈ ಎಡಭಾಗದಿಂದ, ದಿಸ್ ಇಸ್ ದ ಎಂಡ್ ಪೊಸಿಷನ್, ಇಲ್ಲಿಂದ ಅವ್ನು 4ನೇವನ ಆಗಿರ್ತಾನೆ ಅಂತ ಗೊತ್ತಾಯ್ತು. ಯಾಕಂದ್ರೆ ಈ ಕಡೆ ಕೂಡಿಸಕ್ಕಾಗಲ್ಲ, ತುಂಬಾ ಜನ ಇದ್ದಾರೆ. ಆದ್ರೆ ಈ ಕಂಡೀಷನ್ ಅಲ್ಲಿ ನೀವೇನ್ ಮಾಡಬೇಕು, 1 2 ಎಂಡ್ ಇರಬೇಕು ಅಲ್ವಾ? ಸೊ 1 2 3 1 2 3 4 ಆಯ್ತು. 4ನೇವನು ಅಲ್ವಾ ಸರ್? 1 2 3 4ನೇವನು. ಸೊ ದಿಸ್ ಇಸ್ ದ ಎಂಡ್ ಪೊಸಿಷನ್. ಓಕೆ, ದಿಸ್ ಇಸ್ ದ ಎಂಡ್ ಪೊಸಿಷನ್ ಈ ಕಡೆ. ಸೊ ಇಲ್ಲಿ 4ನೇ ನೋಡಿ, 1 2 3 4ನೇ ಕೂತಿದ. ಆಯ್ತಲ್ವಾ? ಸೊ ಆಯ್ತಲ್ವಾ? ಸೊ 2 ಕಂಡೀಷನ್ ಅಲ್ಲಿ 2 ಕೇಸಲ್ಲಿ ಸಾಲ್ವ್ ಮಾಡ್ತಾ ಇದೀವಲ್ಲ. ಬನ್ನಿ. 5 ಪರ್ಸನ್ ಸಿಟ್ ಬಿಟ್ವೀನ್ ಪಿ ಅಂಡ್ ಬಿ. ಪಿ ಮತ್ತೆ ವಿ ನಡುವೆ 5 ಪರ್ಸನ್ಸ್ ಇದ್ದಾರೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 4 ಆಯ್ತು. ಇಲ್ಲಿ 4 ಜನ ಇದ್ದಾರೆ. ಇಲ್ಲಿ ಈ ಕಡೆ ಹಿಂಗಾಗಲ್ಲ, ಇಲ್ಲಿ ಬರಬೇಕು. ಓಕೆ, ನೋಡಿ, ಇಲ್ಲಿ 1 2 ಇವನ್ 3ನೇವನು, 4ನೇವನು, 5ನೇವನು, ನೆಕ್ಸ್ಟ್ 6ನೇವನು. ಯಾಕಂದ್ರೆ 5 ಜನ, 1 2 3 4 5 ಜನ, 5 ಪರ್ಸನ್ ಸಿಟ್ ಬಿಟ್ವೀನ್ ಪಿ ಅಂಡ್ ಬಿ. ಈ ಕಂಡೀಷನ್ ಈ ಕಡೆ ಬರಬೇಕು. 1 2 3 4 5, ಇಲ್ಲಿ ವಿ ಬರುತ್ತೆ, ಇಲ್ಲಿ ವಿ ಬರುತ್ತೆ, ಈ ಪೊಸಿಷನ್ ಅಲ್ಲಿ ವಿ ಬರುತ್ತೆ. ಓಕೆ, ನೆಕ್ಸ್ಟ್. ಪಿ ಸಿಟ್ಸ್ ಟು ದ ಲೆಫ್ಟ್ ಆಫ್ ವಿ. ಪಿ ಲೆಫ್ಟ್, ವಿ ನ ಲೆಫ್ಟ್ ಭಾಗದಲ್ಲಿ ಕೂತ್ಕೋತಾನೆ. ನೋಡಿ, ವಿ ಇಲ್ಲಿದ್ದಾನೆ, ಇದು ಬಲಭಾಗ, ಇಲ್ಲಿ ಪಿ ಇರೋದು ವಿ ನ ಬಲಭಾಗದಲ್ಲಿ. ಈ ಕಂಡೀಷನ್ ಗಾನ್ ಆಯ್ತು. ಅರ್ಥ ಆಗ್ತಿದೆಯಲ್ಲ? ಇಲ್ಲಿ ನೋಡಿ, ಪಿ ಇಲ್ಲಿ ಕೂತಿದ್ದಾನೆ, ಈ ಪೊಸಿಷನ್ ಅಲ್ಲಿ ಕೂತಿದ್ದಾನೆ ಪಿ. ಅವನ ಬಲಭಾಗದಲ್ಲಿ ವಿ ಇದ್ದಾನೆ. ಇಲ್ಲೇನಿರೋದು, ಪಿ ಸಿಟ್ಸ್ ಟು ದ ಲೆಫ್ಟ್ ಆಫ್ ವಿ. ನೋಡಿ, ವಿ ನ ಎಡಭಾಗದಲ್ಲಿ ಪಿ ಇದ್ದಾನೆ ಅಲ್ವಾ? ಇದು ಈ ಕಡೆ ಸೈಡ್ ಎಡಭಾಗ, ಇದು ಈ ಕಡೆ ಸೈಡ್ ಎಡಭಾಗ. ಪಿ ನ ಎಡಭಾಗದಲ್ಲಿ ಪಿ ಕೂತಿದ್ದಾನೆ.
ವಿನ ಎಡಭಾಗದಲ್ಲಿ ಎಸ್ ದಿಸ್ ಕಂಡೀಷನ್ಸ್ ಕರೆಕ್ಟ್ ಇದೆ, ಈ ಕಂಡೀಷನ್ ತಪ್ಪಾಯ್ತು. ಸೊ ಈ ಕಂಡೀಷನ್ ಕೇಸ್ನ ಮರ್ತು ಬಿಡಿ. ಈಗ ಇದು ಕರೆಕ್ಟ್ ಇದೆ ನಮ್ದು, ಇದನ್ನ ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಆರ್ ಸಿಟ್ಸ್ ಥರ್ಡ್ ಟು ದ ರೈಟ್ ಆಫ್ ವಿ. ಓಕೆ, ವಿ ಇಲ್ಲಿದ್ದಾನೆ, ಅವ್ನ್ ಥರ್ಡ್ ರೈಟ್ಗೆ ಅಂದ್ರೆ ಒಂದು ಇಲ್ಲಿ, ಎರಡನೇದು, ಮೂರನೇ ಥರ್ಡ್ ರೈಟ್, ಆರ್ ಇಲ್ಲಿ ಬರ್ತಾನೆ. ಅರ್ಥ ಆಗ್ತಿದೆಯಲ್ಲ? ವಿ ಬಲಭಾಗ ಅಂದ್ರೆ ಈ ಕಡೆ ಸೈಡು, ಯಾಕಂದ್ರೆ ನಾರ್ತ್ ಸೈಡ್ ಫೇಸ್ ಮಾಡ್ತಾ ಇರೋದು ಅಲ್ವಾ ಸರ್? ಥರ್ಡ್ ರೈಟ್. ಓಕೆ, ಆರ್ ಸಿಟ್ಸ್ ಥರ್ಡ್ ಫ್ರಮ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ. ಆರು ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್. ನಾವು ಈ ಕಡೆ ಎಂಡ್ ನಾವು ಆಲ್ರೆಡಿ ಫಿಕ್ಸ್ ಮಾಡ್ಬಿಟ್ಟಿದೀವಿ, ಇದು ದಿಸ್ ಇಸ್ ದ ಎಂಡ್ ಪಾಯಿಂಟ್, ಅಂದ್ರೆ ದಿಸ್ ಇಸ್ ದ ಮೊದಲನೇ ಪೊಸಿಷನ್ ಅಂತ. ಸೊ ಹಂಗಾರೆ ಈ ಕಡೆನೇ ಇರಬೇಕು. ಸೊ ಆರ್ ಸಿಟ್ಸ್ ಥರ್ಡ್ ಫ್ರಮ್ ದ ಎಕ್ಸ್ಟ್ರೀಮ್ ಎಂಡ್. ಥರ್ಡ್ ಫ್ರಮ್ ದ ಎಕ್ಸ್ಟ್ರೀಮ್ ಎಂಡ್ ಅಂದ್ರೆ ಆರ್ ಥರ್ಡ್ ಅಂದ್ರೆ ಇಲ್ಲಿ ಇಲ್ಲೊಬ್ಬ ಇರ್ತಾನೆ, ಇಲ್ಲೊಬ್ಬ ಇರ್ತಾನೆ, ಒಂದು ಎರಡು ಅಂದ್ರೆ ಇಲ್ಲೊಬ್ಬ ಇನ್ನೊಬ್ಬ ಇರ್ತಾನೆ. ಥರ್ಡ್ ಫ್ರಮ್ ದ ಎಕ್ಸ್ಟ್ರೀಮ್ ಎಂಡ್ ಅಲ್ವಾ ಸರ್? ಇಲ್ಲೊಬ್ಬ ಇರ್ತಾನೆ, ಒಂದು ಎರಡು ಮೂರು. ಆಯ್ತಾ? ಎಂಡ್ ಪೊಸಿಷನ್ ಮುಗೀತಾ? ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು? ಓಕೆ, ವೆರಿ ಇಂಪಾರ್ಟೆಂಟ್ ಇದು ಸ್ನೇಹಿತರೆ. ಸೊ ಇಲ್ಲಿ ಮುಗೀತು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನಿದೆ? ಆರ್ ಸಿಟ್ಸ್ ಥರ್ಡ್ ಫ್ರಮ್ ದ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಆಯ್ತು. ಓಕೆ, ಸಾರಿ, ಇಲ್ಲಿ ನೋಡಿ, ಥರ್ಡ್ ಅಂದ್ರೆ ಒಂದು ಎರಡು ಮೂರು, ಇದಿಲ್ಲ, ಇದು ಅದೇ ಅನ್ಕೋತಾ ಇದೆ ನನಗೆ, ಏನೋ ಆಗ್ತಾ ಇದೆ. ಓಕೆ ಫೈನ್. ಓಕೆ ಫೈನ್, ಥರ್ಡ್ ಅಲ್ವಾ ಇದು ಎಕ್ಸ್ಟ್ರೀಮ್ ಎಂಡ್. ನೋಡಿ, ಇದು ಒಂದು ಎರಡು ಮೂರು, ಫೈನ್ ಸರ್. ಪಿ ಎಕ್ಸ್ಟ್ರೀಮ್ ಎಂಡ್ ನಾಲ್ಕು, ಒಂದು ಎರಡು ಮೂರು ನಾಲ್ಕು. ಇಲ್ಲಿ ನೋಡಿ, ಪಿ ಸಿಟ್ಸ್ ಫ್ರಮ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೋ. ಓಕೆ, ನಾಲ್ಕು ಕರೆಕ್ಟ್ ಇದೆ. ಈಗ ನೆಕ್ಸ್ಟ್ ಏನಿದೆ? ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ರೈಟ್ ಆಫ್ ಆರ್ ಇಸ್ ದ ಸೇಮ್ ಆಸ್ ದ ನಂಬರ್ ಆಫ್ ಪರ್ಸನ್ ಸಿಟ್ ಟು ದ ಲೆಫ್ಟ್ ಆಫ್ ಕ್ಯೂ. ರೈಟ್ ಆಫ್ ಆರ್ ಎಷ್ಟಿದ್ದಾರೆ ಸರ್? ಒಂದ್ ಜನ, ಇಬ್ರು. ದಿಸ್ ಇಸ್ ದ ಎಕ್ಸ್ಟ್ರೀಮ್ ಎಂಡ್. ಒಂದು ಇಬ್ರು ಇದ್ದಾರೆ ಅಂದ್ರೆ ಕ್ಯೂನ ಲೆಫ್ಟ್ ಕೂಡ ಇಬ್ರು ಇರ್ಬೇಕು. ಕ್ಯೂ ಎಲ್ಲಿ ಲೆಫ್ಟ್ ಇಬ್ರು ಇರ್ಬೇಕು ಅಂದ್ರೆ ನೋಡು, ಕ್ಯೂ ಇಲ್ಲಿ ಬಂದ್ರೆ ಮಾತ್ರ ಅವ್ನ್ ಲೆಫ್ಟ್ ಇಬ್ರು ಇರಕ್ ಸಾಧ್ಯ, ಒಂದು ಎರಡು ಅಲ್ವಾ? ಲೆಫ್ಟ್ ಸೈಡ್ ನೋಡಿ, ಕ್ಯೂ ಇಲ್ಲಿ ಬಂದ್ರೆ ಒಂದು ಎರಡು ಇಬ್ರು ಇರಕ್ ಸಾಧ್ಯ. ಎಸ್, ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೆಕ್ಸ್ಟ್, ಎಂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಕ್ಯೂ. ಕ್ಯೂ ಇಲ್ಲಿದ್ದಾನೆ, ಲೆಫ್ಟ್ ಸೆಕೆಂಡ್ ಅಂದ್ರೆ ನೋಡಿ, ಒಂದು ಎರಡು ಅಂದ್ರೆ ಈ ಎಂಡ್ ಅಲ್ಲಿ ಪಿ ಎಂ ಕೂತ್ಕೋತಾನೆ. ಪಿ ಕ್ಯೂನ ಸೆಕೆಂಡ್ ಲೆಫ್ಟ್, ಒಂದು ಎರಡು ಅಂದ್ರೆ ಈ ಪಿ ಎಂ ಕೂತ್ಕೋತಾನೆ. ಸೊ ನಮ್ ಇದು ಮುಗೀತು. ಸೊ ಎಷ್ಟು ಜನ ಇದಾರೆ ಇಲ್ಲಿ? ನಾವು ಇದನ್ನ ಹಿಂಗೆರೆ ಎಳೆದ್ಬೋಣ. ಎಳೆದ್ಬಿಟ್ಟು ಪ್ರತಿಯೊಂದಕ್ಕೂ ಮಾರ್ಕ್ ಮಾಡ್ಕೊಂಬೋಣ. ಒಂದು, ಇವನೊಬ್ಬ, 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 ಇವನೊಬ್ಬ. ಎಷ್ಟು ಜನ ಇದೆ ಟೋಟಲ್ ಲೆಕ್ಕ ಹಾಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು 10 11 12 13 14 15 ಟೋಟಲ್ ನಮಗೆ 15 ಜನ ಸಿಕ್ಕಿದ್ರು. ಅರ್ಥ ಆಗ್ತಿದೆಯಲ್ಲ? ಕಾಮ್ ಖತಮ್ ನಾಟಕ್ ಬಂದ್. ಸೊ ದಿಸ್ ಕೇಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಈಗ ಫಸ್ಟ್ ಕೇಸು ತಪ್ಪಾಯ್ತು ನಾವು ಸಾಲ್ವ್ ಮಾಡ್ಬೇಕಾದ್ರೆ. ಸೊ ಇದನ್ನ ಫಾಸ್ಟ್ ಆಗಿ ಮಾಡ್ಬೇಕು. ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿದ್ವಿ ಎಲ್ಲರಿಗೂ ಅರ್ಥ ಆಗ್ಲಿ ಅಂತ. ಇದನ್ನ ನೀವು ಎಕ್ಸಾಮ್ ಅಲ್ಲಿ ಫಾಸ್ಟ್ ಅಲ್ಲಿ, ಇಟ್ ಈಸ್ 30 seconds to 1 minute ಒಳಗೆ ಈ ಕ್ವಶನ್ ಸಾಲ್ವ್ ಮಾಡ್ಬೇಕು ನೀವು. ಓಕೆ, ಮ್ಯಾಕ್ಸಿಮಮ್ ಅಂದ್ರೆ 40 seconds ಅಷ್ಟರಲ್ಲಿ ಈ ಕ್ವಶನ್ ಸಾಲ್ವ್ ಮಾಡ್ಬೇಕು. ಈಗ ನೋಡಿ, ಈಸಿ. ನಾನು ಇದನ್ನ ಕ್ಲೀನ್ ಆಗಿ ಇಲ್ಲಿ ತಗೋತೀನಿ ನೋಡಿ. ಓಕೆ, ವಾಟ್ ಈಸ್ ದ ಪೊಸಿಷನ್ ಆಫ್ ಎಂ ವಿತ್ ರೆಸ್ಪೆಕ್ಟ್ ಟು ವಿ? ಎಂ ವಿತ್ ರೆಸ್ಪೆಕ್ಟ್ ಟು ವಿ ಯಾವ ಪೊಸಿಷನ್ ಇದ್ದಾನೆ? ವಿಗೆ ಎಂ ಏನ್ ನೋಡಿ, ವಿ ಇಲ್ಲಿದ್ದಾನೆ, ಇವನ್ ಎಡಭಾಗದಲ್ಲಿದ್ದಾನೆ. ಎಷ್ಟು? 1 2 3 4 5 6 7 8 9 ಅಂದ್ರೆ ವಿನ ಎಡಭಾಗ 9ನೇ ಅವನು, ಅಂದ್ರೆ 9 ಟು ದ ಲೆಫ್ಟ್ ಅಲ್ವಾ? 9ನೇ ಎಡಕ್ಕೆ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿ. ಒಂದ್ಸಲ ನೀವು ಪಜಲ್ ಸಾಲ್ವ್ ಮಾಡ್ಬಿಟ್ರೆ ಬೇರೆ ಕ್ವಶನ್ಸ್ ಎಲ್ಲ ನಿಮ್ಗೆ 10 seconds ಅಲ್ಲಿ ಸಾಲ್ವ್ ಮಾಡ್ಬಿಡ್ತೀರಾ. ಹೂ ಇಸ್ ಸಿಟ್ಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಕ್ಯೂ ಅಂಡ್ ಎಸ್? ಕ್ಯೂ ಮತ್ತೆ ಎಸ್ ನಡುವೆ ಎಷ್ಟು ಜನ? ಸೆಂಟ್ರಲ್ ಯಾರು ಕೂತಿದ್ದಾನೆ ಅಂತ. ಓಕೆ, ಇಲ್ಲಿ ನೋಡಿ, ಕ್ಯೂ ಮತ್ತೆ ಎಸ್ ನಡುವೆ ಎಷ್ಟು ಜನ ಇದಾರೆ ಸರ್? ಇಲ್ಲಿ ಒಬ್ಬ ಇದ್ದಾನೆ, ಇಲ್ಲಿ ನೋಡಿ, ಇಲ್ಲಿ ಒಬ್ಬ ಇದ್ದಾನೆ, ಇಬ್ರು 3 ಜನ. ಈ ಕಡೆಯಿಂದ ಬನ್ನಿ, ಒಬ್ಬ ಇದ್ದಾನೆ, ಇಬ್ರು ಇದ್ದಾನೆ, 3 ಜನ. ನೋಡಿ, ಇಲ್ಲಿ 3 ಜನ ಆಯ್ತು, ಇಲ್ಲಿ 3 ಜನ, ಇವ್ರು 3 ಜನ ಮಧ್ಯೆ ಇವನು, ಅಂದ್ರೆ ಹಿ ಇಸ್ ದ ಸೆಂಟರ್ ಆಫ್ ದ ಪರ್ಸನ್. ಎಕ್ಸಾಕ್ಟ್ಲಿ ಬಿಟ್ವೀನ್ ಕ್ಯೂ ಅಂಡ್ ಎಸ್ ನಡುವೆ ಇರ್ತಕ್ಕಂಥದ್ದು ಎಕ್ಸಾಕ್ಟ್ ಆಗಿ ಇವನು. ಬಟ್ ಇದು ಯಾರು ಅಂತ ಗೊತ್ತಿಲ್ಲ ನಮ್ಗೆ. ಓಕೆ, ನಾವು ಇಲ್ಲಿ ಸಾಲ್ವ್ ಮಾಡೋದಲ್ಲ, ಯಾರು ಅಂತ ಗೊತ್ತಾ? ಇಲ್ಲಿ ಗೊತ್ತಿಲ್ಲ ನೋಡಿ, ಇವನು ಯಾರು ಅಂತ ಗೊತ್ತಿಲ್ಲ. ಬಟ್ ಇವನು ಟೀನ ಬಲಭಾಗದಲ್ಲಿ ಇದ್ದಾನೆ ಅಂತ ಗೊತ್ತು. ಓಕೆ, ನಾನು ಈ ಕ್ವಶನ್ ತಗೋತೀನಿ. ಬಟ್ ಇವನು ಟೀನ ಬಲಭಾಗದಲ್ಲಿ ಕೂತಾನೆ ಅಂತ ಗೊತ್ತು. ನೋಡಿ, ಒನ್ ಹೂ ಸಿಟ್ ಇಮಿಡಿಯೇಟ್ ರೈಟ್ ಆಫ್ ದ ಟೀನ ತಕ್ಷಣ ಬಲಭಾಗದಲ್ಲಿರೋನು, ಕ್ಯೂ ಮತ್ತೆ ಎಸ್ ನಡುವೆ ನಿಖರವಾಗಿ ಕುಳಿತಿರ್ತಕ್ಕಂಥ, ಮಧ್ಯದಲ್ಲಿ ಕುಳಿತಿರ್ತಕ್ಕಂಥವನು. ಆಯ್ತಾ? ನೆಕ್ಸ್ಟ್, ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಪರ್ಸನ್ ಸಿಟ್ಟಿಂಗ್ ಇನ್ ದ ರೋ? ಎಷ್ಟು ಜನ ಇದ್ದಾರೆ? ನಾನು ಆಲ್ರೆಡಿ ಲೆಕ್ಕ ಕೇಳಿ 15 ಜನ. ನೋಡಿ ಎಷ್ಟು ಜನ ಇಲ್ಲಿ? 15 ಆಪ್ಷನ್ ಇದೆ. ನೋಡಿ ಬೇಕಾದ್ರೆ 1 2 3 4 5 6 7 8 9 10 11 12 13 14 15. ಓಕೆ, ಕಾಮ್ ಖತಮ್ ನಾಟಕ್ ಮುಗೀತು, ಕ್ವಶನ್ ಮುಗೀತು. ಓಕೆ, ನೆಕ್ಸ್ಟ್ ಬರ್ತೇನೆ.
ಇಲ್ಲಿ ರಿಲ್ಯಾಕ್ಸ್ ಅನ್ನೋ ಒಂದು ಪದ ಕೊಟ್ಟಿದ್ದಾರೆ. ಓಕೆ, ಹೌ ಮೆನಿ ಪೇರ್ಸ್ ಆಫ್ ಲೆಟರ್ ಇನ್ ದ ವರ್ಡ್, ಇದರಲ್ಲಿ ಎಷ್ಟು ಪೇರ್ಗಳಿದೆ ಇನ್ ಬೋತ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಡೈರೆಕ್ಷನ್ಸ್, ಈಚ್ ಆಫ್ ವಿಚ್ ಹ್ಯಾಸ್ ಮೆನಿ ಲೆಟರ್ಸ್ ಬಿಟ್ವೀನ್ ದಮ್ ಹ್ಯಾಸ್ ದ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಸೀರೀಸ್. ಇದು ವೆರಿ ಈಸಿ ಕ್ವಶನ್, ಇದೇನಿಲ್ಲ, ಇದು ಸಿಂಪಲ್ ಕ್ವಶನ್. ಏನ್ ಸಿಂಪಲ್ ಕ್ವಶನ್ ಅಂದ್ರೆ, ಇದನ್ನ ನಾವು ಆಲ್ಫಾಬೆಟಿಕಲ್ ಸೀರೀಸ್ ಅಲ್ಲಿ ಅರೇಂಜ್ ಮಾಡಿದಾಗ ಎಷ್ಟು ಪೇರ್ ಸಿಗುತ್ತೆ ನಮ್ಗೆ ಅಂತ. ಅಂದ್ರೆ ಏನರ್ಥ, ಈಗ ನಾನು ಇಲ್ಲಿ ಬರ್ಕೋತೇನೆ, ರಿಲ್ಯಾಕ್ಸ್ ಅನ್ನೋದು ಬರ್ಕೋತೇನೆ, ರಿಲ್ಯಾಕ್ಸ್ ING. ಓಕೆ ಸರ್, ಆಲ್ಫಾಬೆಟಿಕಲ್ ಅಂದ್ರೆ ನಾನು ಈಗ ABCDEFGH ಅಂತೀವಲ್ಲ ಹಂಗೆ. ಫಸ್ಟ್ ನೀವು ಇಲ್ಲಿ ಏನ್ ಹುಡುಕ್ಬೇಕು, ಫಸ್ಟ್ ಮೊದಲನೇ ಲೆಟರ್ ಇಂದ ಹುಡ್ಕೋಬಹುದು, ಇಲ್ಲಾಂದ್ರೆ ನೀವು ಎ ಇಂದ ಹುಡ್ಕೋಬಹುದು. ಯಾವ್ದು ಫಸ್ಟ್ ಬರುತ್ತೆ? ಎ ಇಂದ. ಎ ಆದ್ಮೇಲೆ BCDE ಇಲ್ಲ, ಎ ಈ ಕಡೆ ಹಿಂದೆನೇ ನೋಡಬೇಕು, ಬ್ಯಾಕ್ವರ್ಡ್ ಅಂಡ್ ಫಾರ್ವರ್ಡ್ ಕೊಟ್ಟಿದ್ದಾನೆ, ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಅಂತ. ಹಿಂದೆ ಎ ಆದ್ಮೇಲೆ BCD ಯಾವ್ದಾರ ಇದೆಯಾ? ಇಲ್ಲ. ಓಕೆ, ಎ ಇಂದ ಆಗಲ್ಲ. ಇನ್ನು ಎ ಲೆಟರ್ ನೆಕ್ಸ್ಟ್ ಏನ್ ಬರುತ್ತೆ? ಐ ಬರುತ್ತೆ. ಅದು ಸರ್ ಐ ಬರುತ್ತೆ, ಇ ಬರುತ್ತೆ. ಇ ನೋಡಿ, ಇ ಆದ್ಮೇಲೆ EFGHI ನೋಡಿ, ಐ ಬರುತ್ತೆ ನೋಡಿ. ಇ ಆದ್ಮೇಲೆ ಐ ಇದೆ, ಪೇರ್ ಆಗುತ್ತೆ ಇದು. ಇ ಆದ್ಮೇಲೆ ನೋಡಿ FGHI, ಐ ಇದೆ ಕರೆಕ್ಟ್ ಆಗಿ ಆ ಪೊಸಿಷನ್ ಅಲ್ಲಿ ಇದೆ. ಇ ಆದ್ಮೇಲೆ ಎಷ್ಟಾದ್ಮೇಲೆ ಐ ಬರ್ಬೇಕು, ಆ ಪೊಸಿಷನ್ ಐ ಇದೆ. ಸೊ ಇದೊಂದು ಪೇರ್ ಆಯ್ತು ಅಂತ ಅರ್ಥ ಆಗ್ತಿಲ್ಲ. ಫಾರ್ವರ್ಡ್ ಬ್ಯಾಕ್ವರ್ಡ್ ನೋಡ್ಬೇಕು. ಹಿಂದ್ಗಡೆ ನೋಡಿದ್ರೆ ಇನ ಹಿಂದ್ಗಡೆ ಆರ್ ಇದೆ, ಅದು ಚಾನ್ಸೇ ಇಲ್ಲ. ಓಕೆ, ನೆಕ್ಸ್ಟ್ ಇ ಆದ್ಮೇಲೆ ಯಾವುದು? ಐ ನೋಡ್ಬೇಕು ಅಲ್ವಾ ಸರ್? ಇ ಆದ್ಮೇಲೆ ಜಿ ಅಲ್ವಾ? ABCDEFG. ಓಕೆ, ಜಿ ಇದೆ. ಜಿ ಹಿಂದೆ ಅಂತೂ ಇಲ್ಲ, ಈ ಕಡೆ ಸೈಡ್ ಇದ್ದಾರೆ. ಜಿ ನೋಡಿ, H ಇದು ಐ ನೋಡಿ, ಜಿ ಇಂದ ಐ ಆಗುತ್ತೆ ಅಲ್ವಾ? ಜಿ ಆದ್ಮೇಲೆ ಸರ್, ಜಿ ಆದ್ಮೇಲೆ HI ಇದೆ, ಐ ಇದು ಆ ಪೊಸಿಷನ್ ಅಲ್ಲಿ ಇದೆ ಅಲ್ವಾ? ಜಿ ಆದ್ಮೇಲೆ ಎನ್ ಇರ್ಲಿ, ಬೇಕಾಗಿಲ್ಲ ನಮ್ಗೆ ಅದ್ರ ಸಂಬಂಧ. ಐ ಬರುತ್ತಲ್ಲ ಒಂದಾದ್ಮೇಲೆ GHI, ಎಸ್ ಈ ಪೊಸಿಷನ್ ಇದೆ. ಓಕೆ, ಎರಡು ಸಿಕ್ತು ನಮ್ಗೆ. ಇದು ಒಂದನೇದು ಸಿಕ್ತು ಪೇರು, ಇದು ಎರಡನೇ ಪೇರ್ ಸಿಕ್ತು ಆಲ್ಫಾಬೆಟಿಕಲ್ ಸೀರೀಸ್ ಪ್ರಕಾರ. ಓಕೆ, ನೆಕ್ಸ್ಟ್ ಐ ಇದೆ. ಜಿ ಆದ್ಮೇಲೆ ಯಾವ್ದು ಬರುತ್ತೆ? ABCDEFGHI, ಐ ಬರುತ್ತೆ ಅಲ್ವಾ? ಐ. ಓಕೆ, ಐ ಇಂದ ನೋಡಿ, ಐ ಇಂದ ಯಾವ್ದಾರು ಇದೆಯಾ? ಐ ಇಂದ ಇದು ಆಲ್ರೆಡಿ ನೋಡಿದ್ವಿ, ಐ ಮತ್ತೆ ಜಿ ಆಲ್ರೆಡಿ ನೋಡಾಯ್ತು. ABCDEFGHI JKL ನೋಡಿ, ಐ ಇಂದ ಎಲ್ ಇದೆ, JKL ನೋಡಿ, ಎಲ್ ಪೊಸಿಷನ್ ಅಲ್ಲಿ ಬರುತ್ತೆ, ಅಂದ್ರೆ 2 ಬಿಟ್ ಬರುತ್ತೆ. ಸೊ ಐ ಮತ್ತೆ ಎಲ್ ಪೇರ್, ಇದು ಮೂರನೇ ಸಿಕ್ತು ನಮ್ಗೆ. ಓಕೆ, ಇನ್ ಯಾವ್ದಾರು ಇದೆಯಾ? ಇಲ್ಲ. ಈ ಕಡೆ ನೋಡಾಯ್ತು, ಐ ಮತ್ತೆ ಜಿ ಆಲ್ರೆಡಿ ಇಲ್ಲಿ ಮಾಡಿದೀವಿ. ಓಕೆ, ನೆಕ್ಸ್ಟ್ ಯಾವ ಲೆಟರ್ ಬರುತ್ತೆ? ಎಲ್ ಇದೆ, ಎಲ್ಲಿಂದ ಆಲ್ರೆಡಿ ಐ ಬಂದಿದೆ. ಇನ್ಯಾವ್ದು ಇದೆಯಾ? ಎಲ್ಗೂ ಮತ್ತೆ ಇನ್ಯಾವ್ದಾದ್ರು ಇದೆಯಾ? ಇಲ್ಲಿ ನೋಡಿ, GHIJKL ಅಂದ್ರೆ ಇದು ಕೂಡ ಇದು ಆಗುತ್ತೆ. ನಾವ್ ಹೆಂಗೆ ಜಿ ಇಂದ ಐ ನೋಡಿದ್ವಿ, ಹಂಗೆ ಜಿ ಇಂದ ಎಲ್ಲೂ ಕೂಡ ಆಗುತ್ತೆ. ಇದು 4ನೇ ಸಿಕ್ತು. ಓಕೆ, ನೆಕ್ಸ್ಟ್ ಏನು? ಎನ್ ನೋಡ್ಬೇಕು. MNOPQR ಯಾವ್ದು ಇಲ್ಲ. ಇಲ್ಲಿ ನೋಡಿ, ಎನ್ ಇದೆ, MNOPQR. ಎನ್ ಆದ್ಮೇಲೆ ಸರ್ NOPQR, ಆರ್ ಇಲ್ಲಿದೆ. MNOPQR ಇಲ್ಲಿ ಬರ್ಬೇಕು, ಆರು ಆ ಎಲ್ ಜಾಗ, ಬಟ್ ಇಲ್ಲಿದೆ. ಸೊ ಆಗಲ್ಲ. ಸೊ ಎನ್ನು ಆಗಲ್ಲ. ನೆಕ್ಸ್ಟ್ ಎ ಆಯ್ತು. XYZ ಇಲ್ಲ, ಎಕ್ಸ್ ಹಿಂದೆ PQRSTUV ಇಲ್ಲ. ಸೊ ಇಷ್ಟೇ ಸಿಕ್ಕಿದ್ದು. ಸೊ ಎಲ್ಲ ಲೆಟರ್ ಚೆಕ್ ಮಾಡಿದ್ವಿ. ಸೊ ನಮಗೆ ಸಿಕ್ಕಿದ್ದು ಎಷ್ಟು ಪೇರು ಸರ್? 4 ಪೇರು. 4 ಇದೆಯಾ ಇಲ್ಲಿ? 4 ಇದೆ ಆಪ್ಷನ್. ಒಂದು ಇದು, ಒಂದು ಇದು, ಮೂರನೇದು 4. ಒಟ್ಟು ಆಲ್ಫಾಬೆಟಿಕಲ್ ಆರ್ಡರ್ ಪ್ರಕಾರ 4 ಸಿಕ್ಕಿದೆ. ಓಕೆ, ಈ ತರ. ನೆಕ್ಸ್ಟ್ ಏನಿದೆ? ಆಸ್ಟೌನ್ ಅಂತ ಇಲ್ಲೊಂದು ಏನೋ ಲೆಟರ್ ಕೊಟ್ಟಿದ್ದಾನೆ, ಬರ್ಕೋಣ. ASTOUNED ಅಂತ ಏನ್ ಕೊಟ್ಟಿದ್ದಾನೆ? ಓವಲ್ಸ್ ಆರ್ ಚೇಂಜ್ಡ್ ವಿತ್ ದೇರ್ ಇಮಿಡಿಯೇಟ್ ನೆಕ್ಸ್ಟ್ ಲೆಟರ್ಸ್. ಅಂದ್ರೆ AEIOU ಇದೆಯಲ್ಲ, ಈ ತರ ಪದ ಇಲ್ಲಿ ಬಂದ್ರೆ ಎ ಜಾಗ ನೆಕ್ಸ್ಟ್ ಲೆಟರ್ ಎ ಬಂದ್ರೆ ಬಿ ಹಾಕ್ಬೇಕು, ಇ ಬಂದ್ರೆ ಎಫ್ ಹಾಕ್ಬೇಕು. ಓಕೆ, ABCDEFGHI ಬಂದ್ರೆ ಜೆ ಹಾಕ್ಬೇಕು, MNO ಬಂದ್ರೆ ಪಿ ಹಾಕ್ಬೇಕು, ಯು ಬಂದ್ರೆ ವಿ ಹಾಕ್ಬೇಕು. ನೆಕ್ಸ್ಟ್ ಲೆಟರ್ ವೋಲ್ಸ್. ಓಕೆ, ಅಂಡ್ ಕಾನ್ಸೋನೆಂಟ್ಸ್ ಆರ್ ಚೇಂಜ್ ದರ್ ಇಮಿಡಿಯೇಟ್ ಪ್ರೆಸಿಡಿಂಗ್ ಲೆಟರ್. ಅಂದ್ರೆ ಕಾನ್ಸೋನೆಂಟ್ಗಳು ಇದು ಬಿಟ್ಟು ಬೇರೆ ಬಂದ್ರೆ ಅದ್ರ ಹಿಂದದ ಲೆಟರ್ ಹಾಕ್ಬೇಕು ಅಂತ ಕೊಟ್ಟಿದ್ದಾರೆ. Then all letters are arranged in English alphabetical order. Then which is the third from the right hand? Okay, first ಇದನ್ನ ಮಾಡೋಣ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ. ಆಮೇಲೆ ನಾವು ಅದನ್ನ ಪದಗಳನ್ನ ಜೋಡಿಸ್ಬಿಟ್ಟು ಥರ್ಡ್ ಫ್ರಮ್ ದ ರೈಟ್ ಹ್ಯಾಂಡ್ ಅಂತ ಹೇಳಬೇಕು. ಈಗ ನೋಡಿ, ಫಸ್ಟ್ ಎ ಓವಲ್ ಇದೆ, ಎ ಇರೋದು ಏನಾಗಬೇಕು? ಬಿ ಆಗ್ಬೇಕು. ಎಸ್ ಇಸ್ ನಾಟ್ ಓವಲ್ ಅಂದ್ರೆ ಹಿಂದೊಂದು ಲೆಟರ್. ಅರ್ಥ ಆಗ್ತೀನಿ ಹೇಳ್ತಿರೋದು. ಕಾನ್ಸೋನೆಂಟ್ ಎಸ್ ಓವಲ್ ಅಲ್ಲ ಅಂದ್ರೆ ಹಿಂದೊಂದು ಲೆಟರ್ ಹಾಕ್ಬೇಕು, ಪ್ರಿಸೀಡಿಂಗ್ ಲೆಟರ್ ಅಂತ ಕೊಟ್ಟಿದ್ದಾರೆ. ಸೊ ಎಸ್ ಹಿಂದೊಂದು ಲೆಟರ್ ಏನಾಗುತ್ತೆ? PQRS ಆಗುತ್ತೆ. ಓಕೆ, ಟಿ ಇನ್ನೊಂದು ಲೆಟರ್ ಏನಾಗುತ್ತೆ? ಎಸ್ ಆಗುತ್ತೆ. ಓ ಇನ್ ನೆಕ್ಸ್ಟ್ ಲೆಟರ್ ನೋಡಿ, ಓ ಓವಲ್ಸ್ ನೆಕ್ಸ್ಟ್ ಲೆಟರ್ ಪಿ ಹಾಕ್ಬೇಕು, ಯು ಓವಲ್ ವಿ ನೆಕ್ಸ್ಟ್ ಲೆಟರ್, ಎನ್
ಕಾನ್ಸೋನೆಂಟ್ ಎನ್ ಹಿಂದಿನ ಲೆಟರ್ ಎಂ ಆದ್ಮೇಲೆ ಎಂತಾನೆ ಬರೋದು. ಈ ಓವಲ್, ಈಗ ನೆಕ್ಸ್ಟ್ ಲೆಟರ್ ಏನು ಎಫ್. ಡಿ ಕಾನ್ಸೋನೆಂಟ್ ಅಂದ್ರೆ ಹಿಂದಿನ ಲೆಟರ್ ಅಂದ್ರೆ ಸಿ. ಸೊ ಈ ತರ ಬಂತು ನಮ್ಗೆ. ಈಗ ಇದನ್ನ ನಾವು ಆಲ್ಫಾಬೆಟಿಕಲ್ ಆರ್ಡರ್ ಹಾಕ್ಬೇಕು. ಆಲ್ಫಾಬೆಟಿಕಲ್ ಅಂದ್ರೆ ಯಾವುದು? ಫಸ್ಟ್ ಬಿ ಬರುತ್ತೆ, ಓಕೆ. ಆಮೇಲೆ ನೋಡಿ ಇಲ್ಲಿ ಸಿ ಇದೆ, ಸಿ ಬರುತ್ತೆ. ಎ ಬಿ ಸಿ ಡಿ ಇ ಎಫ್ ಇದೆಯಾ? ಎಫ್ ಇದೆ ಇಲ್ಲಿ ನೋಡಿ. ಇದಾಯ್ತು. ಓಕೆ, ಎಫ್ ಬರುತ್ತೆ. ಆಮೇಲೆ ಎಫ್ ಎಂ ಇದೆ ನೋಡಿ, ಎಂ ಎನ್ ಓ. ಪಿ ಇದೆ ನೋಡಿ, ಪಿ. ಕ್ಯೂ ಆರ್ ಎಸ್ ಇದೆ. ಆಮೇಲೆ ವಿ ಇದೆ. ಸೊ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್ ಬಂದಾಗ ಆಲ್ಫಾಬೆಟ್ಸ್ ಪ್ರಕಾರ ಬರೆದಾಗ ಹಿಂಗ್ ಬರುತ್ತೆ. ಈಗ ನಮ್ಗೇನ್ ಕೇಳಿದ್ದಾನೆ ನೋಡಿ, ಅರೇಂಜ್ ದ ಇಂಗ್ಲಿಷ್ ಆಲ್ಫಾಬೆಟಿಕಲ್ ಆರ್ಡರ್, ದೆನ್ ವಿಚ್ ಲೆಟರ್ ಇಸ್ ಥರ್ಡ್ ಫ್ರಮ್ ದ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಅಂದ್ರೆ ರೈಟ್ ಸೈಡ್ ಇದು, ಲೆಫ್ಟ್ ಸೈಡ್ ಇದು. ಇದ್ರ ರೈಟ್ ಹ್ಯಾಂಡ್ ಥರ್ಡ್ ಯಾವುದು? 1 2 3 ಅಲ್ವಾ? ಯಾವುದು ರೈಟ್ ಇಂದ 3? ಪಿ ಇಸ್ ದ ರೈಟ್ ಆನ್ಸರ್. ಸರಿ, ಇಲ್ಲಿ ಇನ್ನೊಂದು ಬಿಟ್ಬಿಟ್ಟಿದ್ ನೋಡಿ, ಆರ್ ಬಿಟ್ಬಿಟ್ಟಿದ್ ನೋಡಿ. ಪಿ ಕ್ಯೂ ಆರ್, ಇಲ್ಲಿ ಆರ್ ಬರ್ಬೇಕಂದ್ರೆ 6 3ನೇ ಲೆಟರ್. ಇದು 1 2, ಇದು 3ನೇದು. ಲೆಫ್ಟ್ ರೈಟ್ ಇಂದ ಕೇಳಿರೋದು. ಆಲ್ಫಾಬೆಟಿಕಲ್ ಆರ್ಡರ್, ದೆನ್ ವಿಚ್ ಲೆಟರ್ ಇಸ್ ಫ್ರಮ್ ದ ಥರ್ಡ್ ಫ್ರಮ್ ದ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಇದು 1 2, ಆರ್ ಇಸ್ ದ ರೈಟ್ ಆನ್ಸರ್. ಓಕೆ, ಆರ್ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಕೂಡ ಪಜಲ್, ಆದ್ರೆ ಡೈರೆಕ್ಷನ್ ಅಂದ್ರು ಗೊತ್ತಿರಬೇಕು, ಬೇಸಿಕ್ ಥಿಂಗ್ಸ್ ಗೊತ್ತಿರಬೇಕು. ಇದು ಈಸ್ಟ್ ಇರುತ್ತೆ, ಇದು ನಾರ್ತ್, ಇದು ಸೌತ್, ಇದು ವೆಸ್ಟ್. ಇದು ನಾರ್ತ್ ಈಸ್ಟ್ ಅಂತೀವಿ, ಇದನ್ನ ಸೌತ್ ವೆಸ್ಟ್ ಅಂತೀವಿ, ಇದನ್ನ ಸೌತ್ ಈಸ್ಟ್ ಅಂತೀವಿ, ಇದನ್ನ ನಾರ್ತ್ ವೆಸ್ಟ್ ಅಂತೀವಿ. ಕನ್ನಡದಲ್ಲಿ, ಇಂಗ್ಲಿಷಲ್ಲಿ. ಕನ್ನಡದಲ್ಲಿ ಗೊತ್ತಿದೆ ನಿಮ್ಗೆ, ಈಶಾನ್ಯ, ಉತ್ತರ, ದಕ್ಷಿಣ ಅದೆಲ್ಲ ಗೊತ್ತಿರುತ್ತೆ. ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ. ಇದು ವಾಯುವ್ಯ, ಇದು ಈಶಾನ್ಯ. ಓಕೆ, ಇದು ನೈಋತ್ಯ, ಇದು ಆಗ್ನೇಯ. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಓದೋಣ ಬನ್ನಿ. ಪಾಯಿಂಟ್ ಎ ಇಸ್ 10 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಬಿ. ಓಕೆ, ಪಾಯಿಂಟ್ ಎ ಇಲ್ಲಿದ್ದಾನೆ ಸರ್, ಅವನು 10 ಮೀಟರ್ ವೆಸ್ಟ್ ಅಂದ್ರೆ ಪಾಯಿಂಟ್ ಬಿ ಇಂದ 10 ಮೀಟರ್ ದೂರದಲ್ಲಿದ್ದಾನೆ. ಇದು ವೆಸ್ಟ್ ಅಂದ್ರೆ, ವೆಸ್ಟ್ ಅಂದ್ರೆ ಇದು ನೋಡಿ. ವೆಸ್ಟ್ ಅಂದ್ರೆ ಯಾವ್ದು? ಇಲ್ಲಿ ಹಾಕಿದೀನಿ ನೋಡಿ, ವೆಸ್ಟ್ ಅಂದ್ರೆ ಯಾವ್ದು ಅಂತ. ಈಸ್ಟ್ ಅಂದ್ರೆ ಯಾವ್ದು? ಓಕೆ. ಪಾಯಿಂಟ್ ಬಿ ಇಸ್ 7 ಮೀಟರ್ ಸೌತ್ ಆಫ್ ಪಾಯಿಂಟ್ ಸಿ. ಪಾಯಿಂಟ್ ಬಿ ಇದಲ್ಲ, ಇವನು 7 ಮೀಟರ್ ಸೌತ್ ಅಂದ್ರೆ ಇಲ್ಲಿಂದ ಎಲ್ಲೋ ಬರ್ತಾನೆ 7 ಮೀಟರ್. ಪಾಯಿಂಟ್ ಸಿ ಇಂದ ಸೌತ್ ಅಲ್ಲಿ ಇದ್ದಾನೆ ಇವನು. ಓಕೆ, ಇವನು ಇಲ್ಲಿದ್ದಾನೆ. ಓಕೆ. ಪಾಯಿಂಟ್ ಡಿ 6 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಸಿ. ಇದರಿಂದ 6 ಮೀಟರ್ ವೆಸ್ಟ್ ಗೆ ಪಾಯಿಂಟ್ ಡಿ ಬರ್ತಾನೆ. ವೆಸ್ಟ್ ಅಂದ್ರೆ ಇದು. ಓಕೆ, ಇದು ಪಾಯಿಂಟ್ ಡಿ ಅಂತ ಹಾಕೋಣ, 6 ಮೀಟರ್ ಅಂತ ಹಾಕೋಣ. ಓಕೆ ಓಕೆ, ಪಾಯಿಂಟ್ ಸಿ. ನೆಕ್ಸ್ಟ್ ಪಾಯಿಂಟ್ ಈ 7 ಮೀಟರ್ ಸೌತ್ ಆಫ್ ಪಾಯಿಂಟ್ ಡಿ. ಪಾಯಿಂಟ್ ಡಿ ಇಂದ ಸೌತ್ ಅಂದ್ರೆ ಕೆಳಗಡೆ ನೋಡಿ, ನಾರ್ತ್ ಇದು ಸೌತ್ ಅಂದ್ರೆ ಕೆಳಗಡೆ. ಪಾಯಿಂಟ್ ಡಿ ಇಂದ 7 ಮೀಟರ್ ಅಂದ್ರೆ ಕರೆಕ್ಟ್ ಆಗಿ ಇಲ್ಲೇ ಬರುತ್ತೆ. ಇದು ನೋಡಿ, 7 ಇದೆ, ಇಲ್ಲೂ 7 ಇದೆ. ಅಂದ್ರೆ ಇಲ್ಲಿ ಯಾವ್ದು ಬರುತ್ತೆ? ಪಾಯಿಂಟ್ ಇ ಬರುತ್ತೆ. ಅಂದ್ರೆ ಇದು 6 ಮೀಟರ್ ಅಂದ್ರೆ ಟೋಟಲ್ 10 ಇದು. ಟೋಟಲ್ ಎಷ್ಟು ಸರ್? 10. ಅಂದ್ರೆ ಇದು 6 ಇರುತ್ತೆ, ಇದು 4 ಇರುತ್ತೆ. ಟೋಟಲ್ 10. ಓಕೆ, ಫೈನ್ ಸರ್. ನೆಕ್ಸ್ಟ್ ಪಾಯಿಂಟ್ ಎಫ್ ಇಸ್ 5 ಮೀಟರ್ ಈಸ್ಟ್ ಆಫ್ ಪಾಯಿಂಟ್ ಬಿ. ಪಾಯಿಂಟ್ ಎಫ್ ಈಸ್ಟ್ಗೆ, ಇಲ್ಲಿ ಬಿ ಇದ್ದಾನೆ, ಅವ್ನು ಈಸ್ಟ್ ಅಂದ್ರೆ ಉತ್ತರ, ಇಲ್ಲಿ ಬರುತ್ತಾನೆ 5 ಮೀಟರ್. ಯಾರು? ಪಾಯಿಂಟ್ ಎಫ್. ಇಲ್ಲಿದೆ ಪಾಯಿಂಟ್ ಎಫ್. ಓಕೆ, ಫೈನ್ ಸರ್. ನೆಕ್ಸ್ಟ್ ಪಾಯಿಂಟ್ ಜಿ ಇಸ್ 3 ಮೀಟರ್ ನಾರ್ತ್ ಆಫ್ ಪಾಯಿಂಟ್ ಎಫ್. ಪಾಯಿಂಟ್ ಎಫ್ ಇಂದ ನಾರ್ತ್ ಅಂದ್ರೆ ಇದು, ಪಾಯಿಂಟ್ ಜಿ ಇಲ್ಲಿ ಬರ್ತಾನೆ 3 ಮೀಟರ್. ಓಕೆ, ಇಷ್ಟೇ ನಮಗೆ ಕೇಳಿರೋದು. ಕ್ವಶನ್ ಇರೋದು ಇಷ್ಟೇ. ಓಕೆ, ನೆಕ್ಸ್ಟ್ ಕ್ವಶನ್ ಏನು? ಇದನ್ನ ನೋಡಿ, ಇದು ಸಾಲ್ವ್ ಮಾಡಿರೋದು. ಇದನ್ನ ನಾನು ಕ್ಲೀನ್ ಆಗಿ ಇವಾಗ ನೆಕ್ಸ್ಟ್ ಇದರಲ್ಲಿ ಡ್ರಾ ಮಾಡಿರೋದು ತಗೋತೇನೆ. ಓಕೆ, ಸೇಮ್ ಅರ್ಥ ಆಯ್ತಲ್ಲ? ಇಲ್ಲಿ ಸೇಮ್ ಥಿಂಗ್ ಇಲ್ಲಿರೋದು ಅರ್ಥ ಆಯ್ತಲ್ಲ? ಎಸ್, ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ ಬನ್ನಿ. ಇನ್ ವಿಚ್ ಡೈರೆಕ್ಷನ್ ಪಾಯಿಂಟ್ ಜಿ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ ಬಿ. ಪಾಯಿಂಟ್ ಜಿ ಪಾಯಿಂಟ್ ಬಿ ಗೆ ಯಾವ ಡೈರೆಕ್ಷನ್ ಅಲ್ಲಿ ಇದ್ದಾನೆ ನೋಡಿ. ಪಾಯಿಂಟ್ ಬಿ ಗೆ ಈ ಡೈರೆಕ್ಷನ್ ಅಲ್ಲಿ ಇದ್ದಾನೆ. ಅಂದ್ರೆ ಯಾವ್ದು ಇದು? ಈ ಡೈರೆಕ್ಷನ್ ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ. ನಾರ್ತ್ ಈಸ್ಟ್ ಅಂದ್ರೆ ಸರ್ ಈಶಾನ್ಯ. ಅಂದ್ರೆ ತೋರಿಸೋದಲ್ಲ ನಮ್ಗೆ, ಇದು ಯಾವ್ದು ಸರ್ ನೋಡಿ? ನಾರ್ತ್ ಈಸ್ಟ್ ಅಂದ್ರೆ ಈಶಾನ್ಯ. ಅರ್ಥ ಆಗ್ತಿದೆಯಲ್ಲ ನಾನು ಹೇಳ್ತಾ ಇರೋದು? ಎಸ್. ನೆಕ್ಸ್ಟ್ ಪಾಯಿಂಟ್ ಎಚ್ 4 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಡಿ. ಓಕೆ, ಇಲ್ಲಿ ಪಾಯಿಂಟ್ ಎಚ್ ಅಂತಕ್ಕಂಥದ್ದು ಎಲ್ಲೂ ಇಲ್ಲ ಈ ಡ್ರಾಯಿಂಗ್ ಅಲ್ಲಿ. ನಾವು ಕ್ವಶನ್ ಅಲ್ಲಿ ಇವನು ಎಕ್ಸ್ಟ್ರಾ ಕೇಳಿದಾನೆ ಕ್ವಶನ್ ಅಲ್ಲಿ, 4 ಮೀಟರ್ ವೆಸ್ಟ್ ಆಫ್ ಪಾಯಿಂಟ್ ಡಿ ಅಂತ. ಅಂದ್ರೆ ಈ ಪಾಯಿಂಟ್ ಎಚ್ ಇಲ್ಲಿಂದ 4 ಮೀಟರ್ ಎಳಿಬೇಕು. ಎಲ್ಲಿಗೆ ಸರ್? ಪಾಯಿಂಟ್ ಎಚ್ ನೋಡಿ, ಎ ನೇರದಲ್ಲೇ ಬರುತ್ತೆ. ಇದು ಪಾಯಿಂಟ್ ಎಚ್ ಎ ನೇರದಲ್ಲೇ ಬರುತ್ತೆ. ಇಲ್ಲಿ ನೋಡಿ, ಇದು 4 ಮೀಟರ್ ಇದೆ, ಇಲ್ಲಿ 4 ಮೀಟರ್ ಇದೆ. ಓಕೆ, ನಮ್ಗೆ ಇದನ್ನ ಎಳಿರಿ ಅಂತ ಕೊಟ್ಟಿದ್ದಾನೆ, ಎಳ್ದೀನಿ. ಓಕೆ, ದೆನ್ ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಎ ಅಂಡ್ ಎಚ್. ನೋಡಿ, ಪಾಯಿಂಟ್ ಎಗೂ ಎಚ್ಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅನ್ನೋದು ನೋಡಿ, ಹಿಂಗ್ ಹೋದ್ರೆ ಸಿಕ್ಬಿಡ್ತಾನೆ ಡೈರೆಕ್ಟ್. ಒಂದೇ ಸ್ಟ್ರೈಟ್ ಲೈನ್ 7 ಮೀಟರ್ ದೂರದಲ್ಲಿದ್ದಾನೆ. 7 ಮೀಟರ್ ಇಸ್ ದ ರೈಟ್ ಆನ್ಸರ್. ಓಕೆ, ವಾಟ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಬಿ ಅಂಡ್ ಪಾಯಿಂಟ್ ಜಿ.
ಪಾಯಿಂಟ್ ಬಿಗೂ ಪಾಯಿಂಟ್ ಜಿಗೂ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಏನು ನೋಡಿ, ಹಿಂಗೆ ಎಳಿಬೇಕು. ಇದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಅಂದ್ರೆ ಇದು 5 + 3 8 ಇದಲ್ಲ, ಅದು ಲಾಂಗ್ ಡಿಸ್ಟೆನ್ಸ್. ಶಾರ್ಟ್ ಡಿಸ್ಟೆನ್ಸ್ ಅಂದ್ರೆ ಹಿಂಗೆ ಹೋಗ್ಬೇಕು. ಅಂದ್ರೆ ಇದು ಯಾವುದು ಟ್ರಯಾಂಗಲ್, ಪೈಥಾಗೋರಸ್ ಟ್ರಯಾಂಗಲ್ ಹಾಕ್ಬೇಕು ಅಂದ್ರೆ ಏನು, ಪಾಯಿಂಟ್ ಬಿಗೂ ಜಿಗೂ ಏನಪ್ಪ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂದ್ರೆ BF² + FG² ಅಂತೀವಿ ಅಲ್ವಾ. ಅಂದ್ರೆ 5² + 3² ಅಂತೀವಿ. ಅಂದ್ರೆ 25 + 3 9 ಆಗುತ್ತೆ. ಅಂದ್ರೆ ಎಷ್ಟು ಸರ್, 34 ಆಗುತ್ತೆ. ಓಕೆ, BG² ಆಯ್ತು. ನಮಗೆ BG ಬೇಕಾಗಿರೋದು. BG is equal to √34. 34ಗೆ ಸ್ಕ್ವೇರ್ ತೆಗಿಯಕ್ಕಾಗಲ್ಲ. 36 ಇಂದ ಸ್ಕ್ವೇರ್ ರೂಟ್ ತೆಗೆದ್ರೆ 6 ಬರುತ್ತೆ. 34ಗೆ ಆಗಲ್ಲ. ಸೊ √34 ಕೊಟ್ಟಿದ್ದಾನೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಗಿದೆಯಲ್ಲ? ಫೈನ್ ಸರ್. ನೆಕ್ಸ್ಟ್ ಹೋಗೋಣ ಬನ್ನಿ. ನೆಕ್ಸ್ಟ್ ಕೂಡ ಪಜಲ್ ನೋಡಿ. ಫಾಸ್ಟ್ ಆಗಿ ಸಾಲ್ವ್ ಮಾಡ್ಬೇಕು. ಹಿಂಗೆ ಇನ್ನೂ ಫಾಸ್ಟ್ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. ನಾನು ಮೀಡಿಯಂ ಫಾಸ್ಟ್ ಅಲ್ಲಿ ಮಾಡ್ತಾ ಇದ್ದೀನಿ. ಇದೊಂದು ಪಜಲ್ ಏನಿದೆ, 7% ಪ್ಲೇಟ್ 7 ಬಾಕ್ಸಸ್ ಅಲ್ಲಿ 7% ನ ಕೂರಿಸಿದೀವಿ. ನಾಟ್ ಇನ್ ದ ಸೇಮ್ ಆರ್ಡರ್. ಯಾರು ಎ ಇಂದ ಜಿ ತನಕ. ಓಕೆ, ಇಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ, ಇಲ್ಲಿ ಕನ್ನಡದಲ್ಲೂ ಇದೆ. ನಾನು ಇಂಗ್ಲಿಷ್ ಅಲ್ಲಿ ಕ್ವಶನ್ ತಗೋತೀನಿ, ಕನ್ನಡದಲ್ಲಿ ಬೇಕು ಕನ್ನಡ ನೋಡ್ಕೊಳ್ಳಿ. ನೀವು ಕೂಡ ಪೆನ್ ಪೇಪರ್ ಇಟ್ಕೊಂಡು ಸಾಲ್ವ್ ಮಾಡಿ ಸ್ನೇಹಿತರೆ. ಫೈನ್ ಸರ್, ಇಲ್ಲಿ ತಗೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ 7 ಪರ್ಸನ್ಸ್. ಓಕೆ, 7 ಜನ ಇದ್ದಾರೆ. ಯಾರು ABCDEFG, ನಾಟ್ ಇನ್ ಸೇಮ್ ಆರ್ಡರ್. ಓಕೆ, ಇಲ್ಲಿಂದ ಓದ್ಕೋಬೇಕು. 3 ಬಾಕ್ಸಸ್ ವರ್ ಪ್ಲೇಸ್ ಬಿಟ್ವೀನ್ C and D. ನೋಡಿ, C and D ನಡುವೆ 3 ಬಾಕ್ಸಸ್ ಕೂರಿಸ್ತೀವಿ ಅಂತಿದೆ. ಈಗ C ಇಲ್ಲಿ ಹಾಕೋಬಹುದು, 1 2 3 ಇಲ್ಲಿ ಹಾಕ್ಬೋದು. ಒಂದು ಕಂಡೀಷನ್. ಇನ್ನೊಂದು ಯಾಕೆ ಹಿಂಗೆ ಇರಬೇಕು, ಸೀನ್ ಮೇಲೆ ಇರ್ಬೋದಲ್ಲ, ಅರ್ಥ ಆಗ್ತಿಲ್ಲ. ಮೇಲ್ಗಡೆ E ಹಾಕ್ಬಿಟ್ಟು 1 2 3 ಬಿಟ್ಬಿಟ್ಟು C ಹಾಕ್ಬೋದು. 2 ಕಂಡೀಷನ್ ಮಾಡ್ಬೋದಲ್ಲ, ಮಾಡ್ಬೋದು. ಅದಕ್ಕೆ 2 ಕಂಡೀಷನ್ ತಗೊಂಡಿದ್ದೀನಿ. ಓಕೆ ಓಕೆ, ನೆಕ್ಸ್ಟ್ 3 ಪರ್ಸನ್ಸ್ ಆಯ್ತಲ್ಲ. ನೆಕ್ಸ್ಟ್ 2 ಬಾಕ್ಸಸ್ ಆರ್ ಪ್ಲೇಸ್ಡ್ ಬಿಟ್ವೀನ್ ಬಾಕ್ಸ್ A and E. A ಮತ್ತೆ E ನಡುವೆ 2 ಬಾಕ್ಸ್ ನ ಹಾಕಬೇಕು. ಓಕೆ, ನೋಡಿ ಈಗ ಇಲ್ಲಿ ಈ ಕಂಡೀಷನ್ ಅಲ್ಲಿ 1 2 3 4 5 ಜನ ಇದ್ದಾರೆ. ಇಲ್ಲಿ ಒಂದು 6 7 8 ಆಗುತ್ತೆ. ಮೇಲೆ A ಹಾಕಕ್ಕಾಗಲ್ಲ. ಇಲ್ಲಿ 2 ಬಿಟ್ಟು A ಹಾಕಿದ್ರೆ ಏನಾಗುತ್ತೆ ಸರ್ ಕೇಳಿದಾನೆ. 2 ಪರ್ಸನ್ಸ್ ಬಾಕ್ಸಸ್ ಫಾರ್ ಪ್ಲೇಸ್ ಬಿಟ್ವೀನ್ A and E 8 ಆಗುತ್ತೆ. ನಮ್ಗೆ ಕೊಟ್ಟಿರೋ ಟೋಟಲ್ 7 ಜನ ಮಾತ್ರ. ಹಂಗಾಗಿ ಏನ ನಾವು 2 ಇಲ್ಲೇ ಹಾಕ್ಬೇಕು, ಈ ಜಾಗಕ್ಕೆ ಹಾಕ್ಬೇಕು ಏನ. ಈ ಕಂಡೀಷನ್ ಏನ್ ಮಾಡ್ಬೋದು, ಈ ಕಂಡೀಷನ್ ಅಲ್ಲಿ ಏನ್ ಮಾಡ್ಬೋದು ಹೇಳ್ತೀರಾ? ಇಲ್ಲ ಹಾಕ್ಬೇಕು ಏನ. ಅರ್ಥ ಆಯ್ತಲ್ಲ? ಯಾಕೆ ಮೇಲ್ಗಡೆ ಹಾಕಕ್ಕಾಗಲ್ಲ, ಯಾಕೆ ಇಲ್ಲಿಂದ ಕೆಳಗೆ ಹಾಕಲ್ಲ? 8 ಜನ ಹೋಗ್ತಾರೆ, ನಮ್ಗೆ ಕೇಳಿರೋದು 7 ಜನ ಮಾತ್ರ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಬಾಕ್ಸ್ ಬಿ ಪ್ಲೇಸ್ಡ್ ಇಮಿಡಿಯೇಟ್ಲಿ ಬಿಲೋ ಬಾಕ್ಸ್ ಇ. ಬಾಕ್ಸ್ ಇ ನ ಇಮಿಡಿಯೇಟ್ಲಿ ಬಿಲೋ ಬಾಕ್ಸ್ ಬಿ ಹಾಕ್ಬೇಕು. ಅಂದ್ರೆ ಬಾಕ್ಸ್ ಬಿ ಇಲ್ಲಿ ಬರ್ತಾನೆ, ಇಲ್ಲಿ ಬಾಕ್ಸ್ ಬಿ ಇಲ್ಲಿ ಬರ್ತಾನೆ. ಓಕೆ ಸರ್, ಫೈನ್, ನೋ ಪ್ರಾಬ್ಲಮ್. ಓಕೆ, ಬಾಕ್ಸ್ ಜಿ ಈಸ್ ಪ್ಲೇಸ್ಡ್ ಇಮಿಡಿಯೇಟ್ಲಿ ಎಬೋ ಬಾಕ್ಸ್ ಎ. ಬಾಕ್ಸ್ ಎ ಎಬೋ ಬಾಕ್ಸ್ ಜಿ ಹಾಕ್ಬೇಕು. ಅಂದ್ರೆ ಜಿ ಇಲ್ಲಿ ಬರ್ತಾನೆ ಈ ಕೇಸಲ್ಲಿ. ಈ ಕೇಸಲ್ಲಿ ನೋಡಿ, ಎ ಎಬೋ ಸಿ ಇದಾನೆ, ಜಿ ಬರಕ್ ಜಾಗನೇ ಇಲ್ಲ. ಜಿ ಎಲ್ಲಿ ಬರ್ತಾನೆ, ಜಿ ಬರಕ್ ಜಾಗನೇ ಇಲ್ಲ. ಎಬೋ ಅಂದ್ರೆ ಇಮಿಡಿಯೇಟ್ಲಿ ಎಬೋ, ನೀ ಮೇಲ್ಗಡೆ ಕೂತ್ಕೋಬೇಕು. ಇಲ್ಲ ಅಂತ ಹಾಕ್ಬಿಟ್ವಿ, ಇಲ್ಲ ಜಾಸ್ತಿ. ಈ ಕೇಸ್ ಏನು, ಕೇಸ್ ನಂಬರ್ 1 ಗಾನ್ ಆಯ್ತು. ದಿಸ್ ಇಸ್ ದ ಕರೆಕ್ಟ್ ಕೇಸ್ ನಮ್ದು. ಓಕೆ, ಫೈನ್ ಸರ್. ನೆಕ್ಸ್ಟ್, ದ ನಂಬರ್ಸ್ ಆಫ್ ಬಾಕ್ಸಸ್ ಪ್ಲೇಸ್ಡ್ ಎಬೋ ಎಫ್ ಇಸ್ ಸೇಮ್ ಆಸ್ ದ ನಂಬರ್ ಆಫ್ ಬಾಕ್ಸಸ್ ಬಿಲೋ ಡಿ. ಅಂದ್ರೆ ಎಫ್ ನ ಮೇಲ್ಗಡೆ ಎಷ್ಟು ಜನ ಕೂತಿದ್ದಾರೆ, ಡಿ ನ ಕೆಳಗಡೆ ಅಷ್ಟೇ ಜನ ಈಕ್ವಲ್ ಆಗಿರ್ತಾರೆ ಅಂತ ಅರ್ಥ. ಓಕೆ, ಬಾಕ್ಸ್ ಎಫ್ ಇಸ್ ನಾಟ್ ಪ್ಲೇಸ್ಡ್ ಅಟ್ ದ ಬಾಟಮ್ ಆಫ್ ದ ಮೋಸ್ಟ್ ಪೊಸಿಷನ್. ಬಾಕ್ಸ್ ಎಫ್ ಬಾಟಮ್ ಮೋಸ್ಟ್ ಪೊಸಿಷನ್ ಅಲ್ಲಿ ಇಲ್ಲ, ಅಂದ್ರೆ ಮೋಸ್ಟ್ಲಿ ಟಾಪ್ ಅಲ್ಲಿ ಇರ್ಬೋದಲ್ವಾ. ಬೇಕಾದ್ರೆ ಎಫ್ ನ ಇಲ್ಲ ಹಾಕಿದ್ರೆ ನಾವು ಡಿ, ನೋಡಿ ಎಫ್ ಮೇಲ್ಗಡೆ ಯಾರು ಇಲ್ಲ ಅನ್ಕೊಂಡ್ರೆ ಡಿ ಇಲ್ಲ ಹಾಕಿದ್ರೆ ಡಿ ನ ಕೆಳಗಡೆ ಯಾರು ಇರಲ್ಲ. ಈಗ ನೋಡಿ, ನಮ್ಗೆ ಒಟ್ಟು 7 ಜನ ಬೇಕು. 7 ಜನ ಆಯ್ತಾ ನೋಡಿ, 1 2 3 4 5 6 7 ಕರೆಕ್ಟ್ ಅಲ್ಲ. ನೋಡಿ, ಎಫ್ ಮೇಲ್ಗಡೆ ಯಾರು ಇಲ್ಲ, ಡಿ ಕೆಳಗಡೆ ಯಾರು ಇಲ್ಲ, ಅದನ್ನೇ ಕೇಳಿರೋದು. ದ ಬಾಕ್ಸಸ್ ಪ್ಲೇಸ್ಡ್ ನಂಬರ್ ಆಫ್ ಬಾಕ್ಸ್ ಎಬೋ ದ ಎಫ್ ಎಷ್ಟಿದೆ, ಸೇಮ್ ನಂಬರ್ ಬಿಲೋ ದ ಬಾಕ್ಸ್ ಇರ್ಬೇಕು. ಇಲ್ಲಿ ಎಫ್ ಮೇಲ್ಗಡೆ ಯಾರು ಇಲ್ಲ, ಎಫ್ ಡಿ ಕೆಳಗಡೆ ಯಾರು ಇಲ್ಲ. ದಿಸ್ ಕೇಸ್ ನಂಬರ್ 2 ಇಸ್ ರೈಟ್ ಆನ್ಸರ್ ನಮ್ದು. ನೋಡಿ, ಕೇಸ್ ನಂಬರ್ 1 ಆಲ್ರೆಡಿ ಹೊಟ್ಟೋಯ್ತು ನಮ್ಗೆ. ಸೊ ದಿಸ್ ಕೇಸ್ ಇಸ್ ನಾಟ್, ದಿಸ್ ಇಸ್ ದ ರೈಟ್ ಆನ್ಸರ್. ಸೊ ಒಟ್ಟು 7 ಬಾಕ್ಸ್ ಇದೆ. ಅದರಲ್ಲಿ ಮೊದಲನೇ ಬಾಕ್ಸ್ ಎಫ್, 2ನೇದು ಇ, 3ನೇದು ಬಿ, 4ನೇದು ಜಿ, 5ನೇದು ಎ, 6ನೇದು ಸಿ, 7ನೇದು ಡಿ. ಹಿಂಗೆ ಕೂತಿದೆ ಬಾಕ್ಸ್ಗಳು, ಒಟ್ಟು 7 ಬಾಕ್ಸ್ಗಳು. ಓಕೆ, ಸಾಲ್ವ್ ಮಾಡಿದೀವಿ. ಈಗ ಏನ್ ಕ್ವಶನ್ ಇದೆ ಅದನ್ನು ಸಾಲ್ವ್ ಮಾಡ್ಬಿಡೋಣ. ಓಕೆ, ಇದನ್ನ ನಾನು ಪಕ್ಕದಲ್ಲಿ ತಗೋತೀನಿ, ಕ್ವಶನ್ ಪಕ್ಕ ನಿಮ್ಗೆ ಈಸಿ ಆಗುತ್ತೆ. ನೋಡಿ, ಇಲ್ಲಿ ತಗೊಂಡಿದ್ದೀನಿ. ಓಕೆ, 1 2 3 4 5 6 7 ನೋಡ್ಕೊಳ್ಳಿ. ಇಲ್ಲೂ ಅದೇ ಇರೋದು, ಇಲ್ಲೂ ಅದೇ ಇರೋದು. ಫೈನ್. ನೆಕ್ಸ್ಟ್, ಈ ಕೆಳಗಿನ ಯಾವ ಪಟ್ಟಿಯು ಈ ಪಟ್ಟಿಯ ಕೆಳಗೆ 5 ಪಟ್ಟಿಗಳನ್ನು ಸೇರಿದೆ. ಅಂದ್ರೆ ಪಟ್ಟಿ ಅಲ್ಲ, ಪಟ್ಟಿ ಅಂದ್ರೆ ಬಾಕ್ಸಸ್. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಬಾಕ್ಸಸ್ ಇಸ್ ಪ್ಲೇಸ್ಡ್ 5 ಬಾಕ್ಸಸ್ ಬಿಲೋ ಬಾಕ್ಸ್ ಇ. ಬಾಕ್ಸ್ ಇ ಕೆಳಗಡೆ 5 ಬಾಕ್ಸ್
placed 5 boxes below box C. 1, 2, 3, 4, 5. Option B is the right answer. Okay. What is the position of box A from the bottom? ಬಾಟಮ್ ಇಂದ ಬಾಕ್ಸ್ ಎ ಯಾವ ಪೊಸಿಷನ್ ಇದೆ? ಇದು 1, ಇದು 2ನೇದು, ಇದು 3ನೇದು. ಅಂದ್ರೆ 3ನೇ ಪೊಸಿಷನ್ ಅಲ್ಲಿ ಇದಾನೆ ಬಾಕ್ಸ್ ಎ. ಬಾಟಮ್ ಇಂದ ಅಲ್ವಾ ಸರ್? ಎಸ್. ನೆಕ್ಸ್ಟ್, ಹೌ ಮೆನಿ ಬಾಕ್ಸಸ್ ಆರ್ ಪ್ಲೇಸ್ ಬಿಟ್ವೀನ್ ಬಾಕ್ಸ್ ಸಿ ಅಂಡ್ ಬಾಕ್ಸ್ ಎಫ್? ಸಿ ಮತ್ತೆ ಎಫ್ ನಡುವೆ ಎಷ್ಟಿದೆ? ಇಲ್ಲಿ ಸಿ ಇದೆ, ಇಲ್ಲಿ ಎಫ್ ಇದೆ. ಇವ್ರ ನಡುವೆ ಎಷ್ಟಿದ್ದಾರೆ ಸರ್? 1, 2, 3, 4 ಜನ ಇದ್ದಾರೆ. 4 is the right answer. Okay, next ಬರೋಣ. The number of boxes placed above box B is the same number of boxes placed below dash ಅಂತಿದೆ. ಅಂದ್ರೆ ಬಾಕ್ಸ್ ಪ್ಲೇಸ್ಡ್ above B ಇಲ್ಲಿ ನೋಡಿ B ಇದೆ. above ಎಷ್ಟು ಜನ ಇದ್ದಾರೆ ಸರ್? ಇಲ್ಲಿ B ನ 1, 2 ಇದ್ದಾರೆ. ಹಂಗೆ the number of boxes placed below ಯಾವ್ದ್ರ ಕೆಳಗಡೆ ಅಷ್ಟೇ ಇರಬೇಕು ಅಂತ. ಯಾವ್ದ್ರ ಕೆಳಗಡೆ, ಈಗ B ನ ಮೇಲ್ಗಡೆ 2 ಇದ್ದಾರೆ ಅಂದ್ರೆ ಕೆಳಗಡೆನು A ನ ಕೆಳಗಡೆ 2 ಇದ್ದಾರೆ ಅಂತ ಅರ್ಥ. ಅಂದ್ರೆ ಡ್ಯಾಶ್ಗೆ ಏನ್ ಬರ್ಬೇಕು? ಎ ಬರ್ಬೇಕು. ಎ ಇಸ್ ದ ರೈಟ್ ಆನ್ಸರ್. ಇದೆಯಾ ಬಾಕ್ಸ್ ಎ? ಎಸ್ ಇದೆ. ಇಲ್ಲಿ ಕಾಮ್ ಖತಮ್, ನಾಟಕ್ ಬಂದ್, ಎಲ್ಲ ಮುಗೀತು. ಲಾಸ್ಟ್ ಕ್ವಶನ್ ನೋಡೋಣ ಬನ್ನಿ. ಬಾಕ್ಸ್ ಇ ಓಕೆ ಈಸ್ ರಿಲೇಟೆಡ್ ಟು ಬಾಕ್ಸ್ ಬಿ ಇನ್ ದ ಸೇಮ್ ವೇ ಬಾಕ್ಸ್ ಎಫ್ ಇಸ್ ರಿಲೇಟೆಡ್ ಟು ಬಾಕ್ಸ್ ಬಿ. ಅಂದ್ರೆ ಬಾಕ್ಸ್ ಇಗೂ ಬಾಕ್ಸ್ ಜಿ ರಿಲೇಷನ್ ಇದೆ. ಬಾಕ್ಸ್ ಇಲ್ಲಿ ಇದಾನೆ, ಬಾಕ್ಸ್ ಸಿ ಅಂದ್ರೆ ಒಂದು ಬಿಟ್ಟು ಬಾಕ್ಸ್ ಸಿ ಇದಾನೆ. ಓಕೆ, ಒಂದು ಬಿಟ್ಟು. ಹಂಗೆ ಬಾಕ್ಸ್ ಎಫ್ ಇಸ್ ರಿಲೇಟೆಡ್ ಟು ಬಾಕ್ಸ್ ಬಿ. ನೋಡಿ, ಬಾಕ್ಸ್ ಎಫ್ ಒಂದು ಬಿಟ್ಟು ಬಾಕ್ಸ್ ಬಿ ಇದಾನೆ. ಓಕೆ, ದೆನ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ರಿಲೇಟೆಡ್ ಟು ಬಾಕ್ಸ್ ಡಿ? ಬಾಕ್ಸ್ ಡಿ ಗೆ ಯಾವ್ದು ರಿಲೇಟ್ ಆಗುತ್ತೆ? ಅಂದ್ರೆ ಡಿ ಇದಾನೆ, ಒಂದು ಬಿಟ್ ಯಾವ್ದಿದೆ? ಎ. ಸೊ ಡಿ ಗೆ ರಿಲೇಟ್ ಆಗಿರೋದು ಎ. ಸೊ ಬಾಕ್ಸ್ ಎ ಇದೆಯಾ? ಎಸ್, ಎ ಇಸ್ ದ ರೈಟ್ ಆನ್ಸರ್. ಕಾಮ್ ಖತಮ್. ನೋಡಿ, ಪಜಲ್ ನ ನೀವು ಸಾಲ್ವ್ ಮಾಡ್ಬಿಟ್ರೆ ಇದನ್ನ ಸ್ನೇಹಿತರೆ, ಆಟೋಮೆಟಿಕ್ ಆಗಿ ನೀವು ಕ್ವಶನ್ಸ್ ಗಳನ್ನ ಒಂದು 10-20 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬಾರ್ದು. ಪಜಲ್ಸ್ಗೆ ಒಂದು 30-40 ಸೆಕೆಂಡ್ಸ್, 1 ನಿಮಿಷ ತಗೋತಾರ ಮ್ಯಾಕ್ಸಿಮಮ್ ತಗೊಳ್ಳಿ. 1 ನಿಮಿಷಕ್ಕಿಂತ ಜಾಸ್ತಿ ಆಗ್ಬಾರ್ದು. ಅದೇ 30 to 40 ಸೆಕೆಂಡ್ಸ್ 45 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬೇಕು ಈ ಪಜಲ್ಸ್ ಗಳನ್ನ. ನಾನು ಇಲ್ಲಿ ನಿಧಾನಕ್ಕೆ ಓದಿ ಎಲ್ಲರಿಗೂ ಅರ್ಥ ಆಗ್ಲಿ ನಿಧಾನಕ್ಕೆ ಮಾಡ್ತೀನಿ. ಅಂದ್ರೆ ಮೀಡಿಯಂ ಫಾಸ್ಟ್ ಅಲ್ಲೇ ಮಾಡಿದೀನಿ, ಬಟ್ ನೀನು ಫಾಸ್ಟ್ ಮಾಡ್ಬೇಕು. ಈ ಕ್ವಶನ್ಸ್ ಗಳನ್ನ 45 ಸೆಕೆಂಡ್ಸ್. ಓಕೆ, ತುಂಬಾ ಸ್ವಲ್ಪ ಡಿಫಿಕಲ್ಟಿ ಅನ್ಸ್ತು. ಮ್ಯಾಕ್ಸಿಮಮ್ ಅಂದ್ರೆ 1 ಮಿನಿಟ್, ಅದೇ ಜಾಸ್ತಿ ಹೇಳ್ತಾ ಇರೋದು. ಅಷ್ಟು ತನಕ ಯಾವ್ದೇ, ಈಗ ಬೇರೆ ಬೇರೆದೆಲ್ಲ ನಿಮ್ಗೆ 30 ಸೆಕೆಂಡ್ಸ್ ಎಲ್ಲ ಮುಗಿಸ್ಬೇಕು. ತುಂಬಾ ದೊಡ್ಡದಿದೆಯಾ, ಕನ್ಫ್ಯೂಸ್ ಇದೆ, ಅದನ್ನ ಬೇಕಾದ್ರೆ 1 ಮಿನಿಟ್ ತಗೊಳ್ಳಿ. ಬೇರೆದ್ರೆಲ್ಲ ಆ ಟೈಮ್ ಉಳಿಸ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ಸೊ ಇಲ್ಲಿ ಟೈಮ್ ಮ್ಯಾಟರ್ಸ್ ಅಷ್ಟೇ. ಇಷ್ಟ ಆಗಿದೆ ಅನ್ಕೊಡ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಇದೇ ತರ ವಿಡಿಯೋಸ್ಗೂ ಬೇಕಾ ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್, SBI IBPS ಕಮೆಂಟ್ ಮಾಡಬೇಕು, ಹೆಚ್ಚು ನೋಡಬೇಕು, ಶೇರ್ ಮಾಡಿ. ಎಲ್ಲರೂ ಕೂಡ ಹೆಲ್ಪ್ ಅಲ್ಲ ಕನ್ನಡ ಮೀಡಿಯಂ ಅವ್ರಿಗೆ, ಓಕೆ, ಕನ್ನಡದಲ್ಲಿ ಪ್ರಿಪೇರ್ ಆಗೋರ್ಗೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಡೈಲಿ ಬೇಸಿಸ್ ಮೇಲೆ ವಿಡಿಯೋ ತರ್ತೀನಿ ಸ್ನೇಹಿತರೆ. ಅದು ಆಪ್ಟಿಟ್ಯೂಡ್ ತರೋಣ, ಇಂಗ್ಲಿಷ್ ತರೋಣ. ಓಕೆ, ಅಂಡ್ ಲೈಕ್ ಮಾಡಿ ವಿಡಿಯೋನ. ನಮ್ಮ ಪ್ಲೇ ಲಿಸ್ಟ್ ಚೆಕ್ಔಟ್, ಪ್ಲೇ ಲಿಸ್ಟ್ ಮಾಡ್ತೀನಿ ಇದಕ್ಕೆ. ಓಕೆ, ಲಿಂಕ್ಸ್ ಗಳು ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ನಾವು ಪ್ರೀವಿಯಸ್ ಮಾಡೋದು ಎಲ್ಲಾ ಲಿಂಕ್ಸ್ ಹಾಕಿರ್ತೇನೆ, ನೋಡಿ ಈ ವಿಡಿಯೋಗಳನ್ನ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಲಿಲ್ಲ ಅಂದ್ರೆ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.